ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ ಹಿತಾಶ್ರೀ. ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನು ಪಡೆದಂಥ ಮಧುಗಿರಿಯ ಹಿತಾಶ್ರೀ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುತ್ತಿರುವಂಥ ಆ ವಿದ್ಯಾರ್ಥಿನಿಯ ತಂದೆ, ಅವರ ಪೋಷಕರು ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡ್ತಾರೆ. ಬಡತನವನ್ನೇ ಸಾಧನೆಯ ಮೆಟ್ಟಿಲನ್ನಾಗಿ ಹಿತಾಶ್ರೀ ಮಾಡಿಕೊಂಡಿದ್ದಾಳೆ ಅನ್ನೋದು ಇಲ್ಲಿ ಗೌರವದ ವಿಷಯ, ಹೆಮ್ಮೆಯ ವಿಷಯ. ತನ್ನ ಸಮಸ್ಯೆಗಳನ್ನು, ಬಡತನವನ್ನು ಸಾಧನೆಯ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡು ಇಡೀ ರಾಜ್ಯಕ್ಕೆ 2ನೇ ಸ್ಥಾನವನ್ನು ತೆಗೆದುಕೊಂಡಿದ್ದಾಳೆ. ಸಾಧನೆಯ ಶಿಖರ ಹೇರಿದ್ದಾಳೆ. 625ಕ್ಕೆ 623 ಅಂಕಗಳನ್ನು ಹಿತಾಶ್ರೀ ಗಳಿಸಿಕೊಂಡಿದ್ದಾಳೆ. ವಿದ್ಯಾರ್ಥಿನಿಯ ಅದ್ಭುತ ಸಾಧನೆಗೆ ಜನ ಭಾರೀ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಮಧುಗಿರಿ, ತುಮಕೂರಿನ ಮಧುಗಿರಿಯ ಹಿತಾಶ್ರೀ. ಹಿತಾಶ್ರೀಯ ಫೋಟೋ ಕೂಡ ನಾವು ನೋಡ್ತಾ ಇದ್ದೀವಿ. ಈಕೆ ಹಿತಾಶ್ರೀ. ಸಮಸ್ಯೆಗಳಿರುತ್ತೆ, ಸವಾಲುಗಳಿರುತ್ತೆ, ಎಲ್ಲವೂ ಇದ್ದುಕೊಂಡೇ ಮನೆಯಲ್ಲಿ ಸಕಲ ಸೌಕರ್ಯಗಳಿರುತ್ತೆ, ಉತ್ತಮವಾದ ಶಾಲೆ ಇರುತ್ತೆ, ಮನೆಯಲ್ಲಿ ಬೇಡಿದ ವಸ್ತುಗಳನ್ನು ಕೊಡಿಸ್ತಾರೆ. ಆದರೂ ಕೂಡ ಅನೇಕ ವಿದ್ಯಾರ್ಥಿನಿಗಳು ಕುಂಟು ನೆಪವನ್ನು ಹೇಳಿಕೊಂಡು ಸಾಧನೆಯಿಂದ ದೂರ ಇರುವಂಥ ಕೆಲಸ ಆಗುತ್ತೆ. ಬಟ್ ಇಲ್ಲಿ ಅನೇಕ ಸಮಸ್ಯೆ ಸವಾಲುಗಳಿದ್ದರೂ ಕೂಡ ತನ್ನ ಬಡತನವನ್ನು ಕೂಡ ಲೆಕ್ಕಿಸದೆ ಆಕೆ ಅದ್ಭುತವಾದ ಸಾಧನೆಯನ್ನು ಮಾಡಿದ್ದಾಳೆ. 625ಕ್ಕೆ 623 ಅಂಕಗಳನ್ನು ಪಡೆಯುವ ಮೂಲಕ ಈ ರಾಜ್ಯಕ್ಕೂ, ತನ್ನ ತಂದೆ ತಾಯಿಗೂ, ಶಾಲೆಗೂ, ಶಿಕ್ಷಕರಿಗೂ ಕೀರ್ತಿ ತಂದಿದ್ದಾಳೆ. ಆವಾಗಲೇ ಹೇಳಿದೆ, ಇದಕ್ಕೆಲ್ಲ ಮುಖ್ಯ ಕಾರಣ ಮೇಡಮ್ ಅವರು ಭಾಳಷ್ಟು ಮಕ್ಕಳಿಗೆ ಯೋಚನೆ ಮಾಡ್ತಾ ಇರ್ತಾರೆ. ಈಗ ನಮ್ಮ ಶಾಲೆಯಲ್ಲಿ ಫೌಂಡೇಶನ್ ಕೋರ್ಸಸ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ, ಆಗಲೇ ಭಾಳ ವರ್ಷಗಳಿಂದ ನಡೀತಾ ಇದೆ. ಆ ಫೌಂಡೇಶನ್ ಕೋರ್ಸಸ್ಸು IIT ಫೌಂಡೇಶನ್ ಕೋರ್ಸಸ್ ಅಂತ. ಆದರೆ ಇದನ್ನು ಇಲ್ಲಿ ಈ ಲೆವೆಲ್ನಲ್ಲಿ ಫೌಂಡೇಶನ್ ಅಂತ ಏನು ಕೊಡ್ತೀವಿ, ಅದು ಒಂದು ವಿಶೇಷವಾದಂಥ ಎಜುಕೇಷನ್ನು. ಮಕ್ಕಳಿಗೆ ಯಾರು ಬ್ರೈಟಾಗಿರ್ತಾರೆ ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತುಂಬ ಡೀಪಾಗಿ ನಾಲೆಡ್ಜನ್ನು ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ರೋಬೋಟಿಕ್ಸ್ ಅಂತ ಇಂಟ್ರಡ್ಯೂಸ್ ಮಾಡ್ತಾರೆ, ಆಮೇಲೆ ಡಯೋಡ್ಸ್ ಅಂತ ಹೇಳಿ ಮಾಡ್ತಾರೆ. ಇವೆಲ್ಲನೂ ಮಕ್ಕಳಿಗೆ ಆ್ಯಕ್ಟಿವಿಟಿ ಓರಿಯೆಂಟೆಡ್ ಆ್ಯಕ್ಟಿವಿಟೀಸ್ ತುಂಬಾ ಈ ಥರದ್ದು ಇನ್ನೋವೇಟಿವ್ ಮೆಥಡ್ಸಲ್ಲಿ ಮೇಡಮ್ ಹೊಸದಾಗಿ ಏನೇನು ಬೇಕು ಅದನ್ನು ಅವರು ಇಂಪ್ಲಿಮೆಂಟ್ ಮಾಡ್ತಾ ಇರ್ತಾರೆ. ಮಕ್ಕಳು ಭವಿಷ್ಯ ಇಂಪ್ರೂವ್ ಆಗಲಿಕ್ಕೆ, ಅವರು ತುಂಬ ಚೆನ್ನಾಗಿ ಡೆವಲಪ್ ಆಗಲಿಕ್ಕೆ. ಅದು ನಮಗೆ ಈ ಸ್ಟೇಟ್ ಫಸ್ಟ್ ರ್ಯಾಂಕ್ ಆಗಿರ್ಬೋದು, ಸ್ಟೇಟ್ 3rd ರ್ಯಾಂಕ್ ಆಗಿರ್ಬೋದು, ಅಥವಾ ಬೇಕಾದಷ್ಟು ಅಬ್ಯಾಕಸ್ಸಲ್ಲಿ, ಆಲ್ ಇಂಡಿಯಾ ಲೆವೆಲ್ಲು, ಜನರಲ್ ನಾಲೆಡ್ಜಲ್ಲಿ ಬೇಕಾದಷ್ಟು ಕಡೆ ನಮಗೆ ಭಾಳಷ್ಟು ಸರ್ಟಿಫಿಕೇಟ್ಸು ಬಂದಿದೆ. ಆಮೇಲೆ ತುಂಬ ಜನ ಭಾಳ ಎಕ್ಸೀಡ್ ಆಗಿದ್ದಾರೆ ಒಳ್ಳೊಳ್ಳೆ ಅಕಾಡೆಮಿಕ್ಸಲ್ಲಿ. ಇವೆಲ್ಲದಕ್ಕೂ ಕಾರಣ ಏನಪ್ಪ ಅಂತಂದರೆ, ನಾವು ಏನು ಸಮಾಜದಲ್ಲಿ ಹೊಸ ಥರ ಏನು ಬರುತ್ತೆ ಎಜುಕೇಷನಲ್ಲಿ, ಅದು ಫಸ್ಟು ನಮ್ಮ ಶಾಲೆಯಲ್ಲಿ ಇಂಪ್ಲಿಮೆಂಟ್ ಆಗಬೇಕು. ಮೇಡಮ್ ಅವ್ರು ಕೇಳೋದು ಅಷ್ಟೇ, ನಮ್ದು ಏನೇ ಬಂದರೂ ಹೊಸದಾಗಿ ನಮ್ಮ ಶಾಲೆಯಲ್ಲಿ ಇರಬೇಕು, ಫಸ್ಟು ನಮ್ಮ ಮಕ್ಕಳಿಗೆ ಅದನ್ನು ಕೊಡಬೇಕು. ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಅದನ್ನೆಲ್ಲ ನೀವು ಮಧುಗಿರಿ ಚಿರಾಗ್ ಪಬ್ಲಿಕ್ ಸ್ಕೂಲ್ನಲ್ಲಿ ಕೇಳಿ ನೀವು ನೋಡ್ತಾ ಇದ್ದೀರಾ ಅದನ್ನೆಲ್ಲ. ಸೊ ಇವೆಲ್ಲನೂ ನಮಗೆ ಈ ರಿಸಲ್ಟ್ ಬರೋದಕ್ಕೆ, ಈ ಸರ್ಟಿಫಿಕೇಟ್ಸ್ ತೊಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ.